ಈ ವಿಡಿಯೋದಲ್ಲಿರುವ ಪಾತ್ರಗಳು ಕೇವಲ ಕಾಲ್ಪನಿಕ ಮಾತ್ರ. ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ ಮಾತ್ರ. ಬೆಳಗಿನಿಂದ ಸ್ಟಾರ್ಟ್ ಆಯಿತು ಕೆಲಸ. ಅನ್ನಕ್ಕೆಂದು ಬೆಂಕಿ ಮಾಡಿಬಿಡುವ. ಅನ್ನಕ್ಕೆ ಅಕ್ಕಿ ಹಾಕುವಾಗ ಹೇಳು ನನಗೆ ಸ್ವಲ್ಪ. ಅಲ್ಲ, ಅನ್ನಕ್ಕೆ ಅಕ್ಕಿ ಹಾಕುವಾಗ ನಾನೇ ಹಾಕಿ ಇವರ ಹತ್ರ ಹೇಳುದು. ಇವರಿಗೇನು ಪೂಜೆ ಮಾಡ್ಲಿಕ್ಕೆ ಉಂಟಿದ್ರಲ್ಲಿ. ಮತ್ತೆ ಅನ್ನ ಮಾಡ್ಲಿಕ್ಕೆ ಅಕ್ಕಿ ಹಾಕಿದ್ದೇನೆ. ಅಕ್ಕಿ ಹಾಕಿದ ಕೂಡಲೇ ಹೇಳಿದ್ರಲ್ಲ ಹೇಳ್ಬೇಕು ಅಂತ. ಅನ್ನಕ್ಕೆ ಅಕ್ಕಿ ಹಾಕಿದ್ಲಂತೆ. ಬೇಗ ನಾನು ಹೋಗಿ ನನ್ನ ಕೆಲಸ ಮಾಡಿ ಬಿಡ್ತೇನೆ. ಅವಳು ನೋಡದಿದ್ರೆ ಸಾಕು, ನೋಡಿದ್ರೆ ದೊಡ್ಡ ರಾಧಾಂತವೇ ಮಾಡಿಬಿಡ್ತಾಳೆ. ನಿಂದೇನಾದ್ರೂ ಕೆಲಸ ಇದ್ರೆ ಹೋಗಿ ನೋಡು. ಅನ್ನ ನಾನು ನೋಡ್ತೇನೆ ಬೆಂದಿದ್ದ ಅಂತ. ಕರೆಕ್ಟಾಗಿ ಬೆಂಕಿ ಮಾಡಿ ಬಂದಿದ್ದೇನೆ. ಇನ್ನು ಅವಾಗ ಹೋಗಿ ನೋಡೋದು ಬೇಡ. ನಿಂದೇನಾದ್ರೂ ಕೆಲಸ ಇದ್ರೆ ಹೋಗು, ಅದು ನಾನು ನೋಡ್ಕೊಳ್ತೇನೆ. ಅಲ್ಲ, ಅತ್ತೆ ಯಾಕೆ ಇವತ್ತೊಂಥರ ಆಡ್ತಾ ಇದ್ದಾರೆ? ಅವಾಗ ಹೇಳಿದ್ರು ಅಕ್ಕಿ ಹಾಕುವಾಗ ಹೇಳು ನನಗೆ ಅಂತ. ಇವಾಗ ಹೇಳ್ತಾರೆ ಬೆಂದ್ರೆ ನಾನೇ ನೋಡ್ತೇನೆ, ನಿನ್ನ ಕೆಲಸ ನೀನು ನೋಡು ಅಂತ. ಯಾವಾಗಲೂ ಹೀಗೆ ಹೇಳುದಿಲ್ಲಲ್ಲ ಅವರು. ಏನೋ ಒಂಥರ ಅನಿಸ್ತಾ ಇದೆ ನನಗೆ. ಏನೋ ಒಂದು ಕಿತಾಪತಿ ಮಾಡಿದ್ದಾರೆ ಅವರು. ನೋಡಿಯೇ ಬಿಡು ಇವರ ಕಿತಾಪತಿ ಏನು ಅಂತ. ಏನಿರ್ಬೋದು? ಒಂಥರ ಮುಖದಲ್ಲಿ ಕೂಡ ಒಂಥರ ಕಳ್ಳ ಲಕ್ಷಣ ಇದೆ. ಇರ್ಬೋದು, ನೋಡೇ ಬಿಡುವ. ಓಹೋ, ಇದಾ ವಿಷಯ. ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀರಾ? ಮಾಡ್ತೀನಿ ನಿಮ್ಗೆ ನಾನು. ಮೊಟ್ಟೆಯಲ್ಲಿ ಆಟವಾ? ಒಂದು ಮೊಟ್ಟೆ ಆಗಿರ್ಬೋದಾ, ಅಲ್ಲ ನನಗೆ ಕೂಡ ಇಟ್ಟಿರ್ಬೋದಾ? ಒಂದು ಮೊಟ್ಟೆ ಹಾಕಿ ತಿನ್ಲಿಕ್ಕೆ ಇಟ್ಟಿದ್ದಾರೆ ಅವರು. ಅಲ್ಲ, ನಾನು ತಿಂದ್ರೆ ಏನು ಅವರ ಹೊಟ್ಟೆ ಇದಾಗ್ತದ? ನನ್ಗೇನು ಬಾಯಿಲ್ವಾ? ಮಾಡ್ತೀನಿ ನೋಡುವ. ಅಲ್ಲ, ಎಂತ ಮನ್ಸು ನೋಡಿ ಅವರಿಗೆ. ಮಾಡೇ ಬಿಡ್ತೇನೆ. ಮೊಟ್ಟೆ ಎಲ್ಲಿ ಅಂತ ನನ್ನ ಹತ್ರ ಏನು ಕೇಳಲಿಕ್ಕೆ ಆಗುದಿಲ್ಲ ಅವರಿಗೆ. ಯಾಕೆಂದ್ರೆ ಅವರು ಕಳ್ಳ ಕೆಲಸ ಮಾಡಿದ್ದಾರೆ. ನಾಟಿ ಕೋಳಿ ಮೊಟ್ಟೆ ತುಂಬಾ ಒಳ್ಳೇದು. ಮೊಟ್ಟೆ ಬೆಂದಿರ್ಬೋದು. ಸೂರ್ಪಣಕ್ಕೆ ನೋಡಿದ್ರೊಳಗೆ ತೆಗಿಬೇಕು ಮೊಟ್ಟೆ. ಕಾಣ್ತಾ ಇಲ್ಲ ನನಗೆ ಸರ್. ಎಡೆಗೆ ಹೋಗಿ ಎಲ್ಲಿದೆ ಮೊಟ್ಟೆ? ಮೊಟ್ಟೆ ಕಾಣ್ತಾ ಇಲ್ಲ. ಇವಳೇ ತಿಂದಿರ್ಬೇಕು. ಇನ್ನು ಹೇಗೆ ಕೇಳಿ ಸಾಯುದು? ಕೇಳಿದ್ರೆ ಇವಾಗ ಜಗಳಕ್ಕೆ ಬರ್ತಾಳೆ ನನ್ನ ಹತ್ರ. ಮೊಟ್ಟೆ ತಿನ್ನು ಅಂತ ಅಂದ್ಕೊಂಡೆ, ಸಾಯಲಿ ಬಿಟ್ಟು. ನನ್ನ ಮೊಟ್ಟೆ ತಿಂದಿಯಲ್ಲ, ಇವಾಗ ಮಾಡ್ತೀನಿ ನೋಡು ನಿನಗೆ. ಇಲ್ಲಿ ನಾನು ಸ್ವಲ್ಪ ಗುಜರಿಯ ಸಾಮಾನು ಇಟ್ಟಿದ್ದೇನೆ. ಇದರಲ್ಲಿ ಅವಳದು ಕೂಡ ಇದೆ. ಎಲ್ಲದರಲ್ಲಿ ಸಹ ಅವಳ ಕೈ ಇದ್ದೇ ಇದೆ. ಓಹೋ, ಇವಳ ಗುಜರಿಯ ಸಾಮಾನು ಇಷ್ಟು ತುಂಬಿ ಹೋಗಿದೆ. ಎಲ್ಲ ತಂದಿಡೋದು ನನ್ನ ಮಗ, ತುಂಬಿಸಿಡ್ಲಿಕ್ಕೆ ಇವಳು. ಮಾಡ್ತೀನಿ ಇವಾಗ ನೋಡು. ಇಲ್ಲಿ ಹಿರಿಯವಳು ನಾನು ಅಂತ ಇರುವಾಗ ಎಲ್ಲದರಲ್ಲೂ ಅಧಿಕಾರ ತೋರಿಸಲಿಕ್ಕೆ ಬರ್ತಾಳೆ ಅವಳು. ಗುಜರಿಯನ್ನು ಮಾರಲಿಕ್ಕೆ ಬಿಡ್ತೇನೆ ನಿನಗೆ ನಾನು. ನಾನಲ್ವಾ ಗುಜರಿ ವ್ಯಾಪಾರಿ ಬರ್ತಾನೆ ಅಂತ ಹೇಳಿದ್ದ? ಹೋಗಿ ಎಲ್ಲ ರೆಡಿ ಮಾಡಿಡುವ. ಹಳೆ ಸಾಮಾನೆಲ್ಲ ತೆಗೆದಿಟ್ಟಿದ್ದೇನೆ ಅಲ್ಲಿ, ನೋಡುವ ಎಲ್ಲಿಟ್ಟಿದ್ದೇನೆ. ಇದೇನು ಭಾರ ಕಮ್ಮಿ ಕಾಣಿಸ್ತಾ ಉಂಟು? ಮೊನ್ನೆ ತುಂಬಾ ಭಾರ ಇತ್ತಲ್ಲ ಇದು. ಮತ್ತೆ ಗುಜರಿ ತೆಗೆದಿದ್ದು ನೋಡುವ. ಓಹೋ, ಮನೆದ್ರಿಂದ ಕದ್ದು ತುಂಬಿಸಿಟ್ಟಿದ್ದಾರೆ. ಅಲ್ಲ, ಈ ಪ್ರಾಯ ಆಗೋಗಿದೆಲ್ಲ ಬೇಕಾ ಅವರಿಗೆ? ಬೇರೆವೇ ತೆಗೆದಿಡ್ತೇನೆ ನಾನು.
ಕೆಲಸ ಮಾಡಿ 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 ಸಾಕಾಯ್ತು. ನಾಳೆ ಅಮ್ಮನ ಮನೆಗೆ ಹೋದ್ರೆ ಇನ್ನು ಒಂದು ವಾರ ಹೋಗಿ ಕೂತ್ಕೊಳ್ಬೇಕು. ಅವಾಗ ಗೊತ್ತಾಗ್ತದೆ ನನ್ನ ಬೆಲೆ ಏನು ಅಂತ. ಆದ್ರೆ ಇವಾಗ್ಲೇ ಹೇಳುದಿಲ್ಲ ನಾಳೆ ಹೋಗ್ಲಿಕ್ಕೆ ಅಂತ. ನಾಳೆ ರೆಡಿ ಆದ ನಂತರ ಹೇಳ್ತೇನೆ ನಾನು. ಇವಾಗ್ಲೇ ಹೇಳಿದ್ರೆ ನಾಳೆ ಆಗುವಾಗ ಹುಷಾರಿರುವುದಿಲ್ಲ ಅವರಿಗೆ. ಓಹೋ, ವಿಷಯ ಹೀಗುಂಟಾ? ನನ್ನನ್ನು ಬಿಟ್ಟು ಅಮ್ಮನ ಮನೆಗೆ ಹೇಗೆ ಹೋಗ್ತೀಯ ಅಂತ ನಾನು ಕೂಡ ನೋಡ್ತೀನಿ. ಏನು ಇವಳ ಗಂಡನಿಗೆ ಯಾರು ಕೆಲಸ ಮಾಡಿಕೊಡುದು? ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ನಾನು ಮಾಡಿ ಸಾಯ್ಲಿಕ್ಕ? ಮಾಡ್ತೀನಿ. ಇವತ್ತು ತುಂಬಾ ಖುಷಿ ಆಗ್ತಾ ಉಂಟು. ನಾಳೆ ಬೆಳಿಗ್ಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಬೇಗ ಮಲಗಿ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ಅಮ್ಮನ ಮನೆಗೆ ಹೋಗ್ತಾಳಂತೆ, ಅಮ್ಮನ ಮನೆಗೆ. ನನ್ಗೇನು ಹೋಗ್ಲಿಕ್ಕೆ ಮನೆ ಇಲ್ಲ ಅಂತ ಅಂದ್ಕೊಂಡಿದ್ದಾಳ? ನನಗೂ ಗೊತ್ತು ಎಲ್ಲಿಗೆ ಹೋಗ್ಬೇಕು ಅಂತ. ಅವಳು ಹೇಳೋ ಮೊದಲು ನನಗೂ ರೆಡಿ ಆಗ್ಬೇಕು. ನಾನು ತೋರಿಸ್ತೀನಿ ಅವಳಿಗೆ ಅತ್ತೆ ಏನು ಅಂತ. ಈ ಸಾರಿ ಇಡುವ. ಬೆಳಿಗ್ಗೆ 5 ಗಂಟೆಗೆ ಅಮ್ಮನ ಮನೆಗೆ ಹೋಗ್ಲಿಕ್ಕಿದ್ರೆ ನನಗೆ ನಿದ್ದೆವೇ ಬರುವುದಿಲ್ಲ. 5 ಗಂಟೆ ಆದದಷ್ಟೇ ಬೇಗ ಬೇಗ ಬೆಳಗಿನ ಕೆಲಸ ಮಾಡಿ ಬೇಗ ರೆಡಿ ಆಗ್ಬೇಕು ಇವತ್ತು. ಅತ್ತೆ ಏನಾದ್ರೂ ಅನ್ಕೊಳ್ಳಿಕ್ಕಿಲ್ಲಲ್ಲ ಯಾಕೆ ಇಲ್ಲಿ ಹೇಳಲಿಲ್ಲ ಅಂತ. ಅತ್ತೆ ಹತ್ರ ಏನಾದ್ರೂ ಸುಳ್ಳು ಹೇಳ್ಬೇಕು ಇವತ್ತು. ಏನ್ ಹೇಳುದು? ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳು. ಬೇಸರ ಆಗ್ತದೆ ಆ ರೀತಿ ಹೇಳಲಿಕ್ಕೆ. ನೀವೆಲ್ಲಿಗೆ ಇಷ್ಟು ಬೆಳಿಗ್ಗೆ ರೆಡಿಯಾಗಿ ಕೂತ್ಕೊಂಡಿದ್ದೀರಾ? ಓಹ್, ನಾನು ನನ್ನ ಮಗಳ ಮನೆಗೆ ಹೊರಟಿದ್ದೇನೆ. ನೀನು ಮಲಗಿದ್ಯಲ್ಲ, ಮಲಗಿದ ನಂತರ ನನ್ನ ಮಗಳು ಫೋನ್ ಮಾಡಿ ಹೇಳಿದ್ಲು, ಅಮ್ಮ ಹೊಟ್ಟೆ ನೋವು ಆಗ್ತಿದೆ, ಬೇಗ ಬನ್ನಿ ಅಮ್ಮ ಇವಾಗಲೇ ಅಂತ. ನಾನು ಈ ಕತ್ಲೆಗೆ ಮತ್ತೆ ಯಾರನ್ನು ಎಬ್ಬಿಸಿ ಹೋಗೋದು ಅಂತ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಹೋಗಲಿಲ್ಲ. ಹಾಗೆ ಮತ್ತೆ ಹೇಳಿದ್ಲು, ಪರವಾಗಿಲ್ಲ ಅಮ್ಮ, ನಾಳೆ ಬೆಳಿಗ್ಗೆ ಬನ್ನಿ ಅಮ್ಮ ಅಂತ ಹೇಳಿದ್ಲು. ನಾಳೆ ಬೆಳಿಗ್ಗೆ ಫಸ್ಟ್ ಬಸ್ಸಲ್ಲಿ ಬಂದು ಬಿಡಿ ಅಮ್ಮ ಅಂತ ಹೇಳಿದ್ಲು. ಹಾಗೆ ನಾನು 5 ಗಂಟೆಗೆ ಎದ್ದಿದ್ದೇನೆ. 6 ಗಂಟೆಗೆ ಬಸ್. ಇನ್ನು ಸ್ವಲ್ಪ ಚಾ ಏನಾದರೂ ಕೊಡ್ತೀಯಾ? ಚಾ ಕುಡಿದು ನಾನು ಹೋಗ್ತೇನೆ. ಇವರ ಮಗಳಿಗೆ ಇವಾಗಲೇ ಟೈಮ್ ಸಿಕ್ಕಿದ ಹೊಟ್ಟೆ ನೋವಿಗೆ. ನನ್ನ ಆಸೆ ಎಲ್ಲ ನೀರಾಗಿ ಹೋಯಿತು. ನೀನು ಕೆಲಸ ಮಾಡಿ ಸಾಯಬೇಕು ನಾನು. ಈ ಅತ್ತೆ ಹತ್ರ ಇವಳ ಆಟ.